ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ವಿಶೇಷವಾದಂತಹ ಒಂದು ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಏನು ಗೊತ್ತಾ, ನಮ್ಮ ಹೆಮ್ಮೆಯ ಕರ್ನಾಟಕದ 31 ಜಿಲ್ಲೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ಕರ್ನಾಟಕದ ಜಿಲ್ಲೆಗಳು ಒಟ್ಟು ಎಷ್ಟು, ಅವುಗಳು ಯಾವ್ಯಾವುದು, ಯಾವ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. ಮೊದಲಿಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಬನ್ನಿ, ಕರ್ನಾಟಕದ ಮೊದಲನೆಯ ಜಿಲ್ಲೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಬಾಗಲಕೋಟೆ ಜಿಲ್ಲೆ. ಕರ್ನಾಟಕದ ಜಿಲ್ಲಾ ಕೇಂದ್ರ ಇದು. ಹಾಗೇನೆ ಚಾಳುಕ್ಯ ವಂಶವು ಈ ಒಂದು ಜಿಲ್ಲೆಯನ್ನ ಆಳಿದಂತಹ ಇತಿಹಾಸ ಇದೆ. ಈ ಜಿಲ್ಲೆಯು ಇಳಕಲ್ ಸೀರೆಗೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ನೋಡಿ, ಬಾಗಲಕೋಟೆ ಜಿಲ್ಲೆ ಕರ್ನಾಟಕದ ಜಿಲ್ಲಾ ಕೇಂದ್ರ, ಚಾಳುಕ್ಯ ವಂಶ ಈ ಒಂದು ಜಿಲ್ಲೆಯನ್ನ ಆಳಿದಂತಹ ಇತಿಹಾಸವನ್ನ ಒಳಗೊಂಡಿದೆ. ಹಾಗೇನೆ ಈ ಜಿಲ್ಲೆಯು ಇಳಕಲ್ ಸೀರೆಗೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇದಿಷ್ಟು ಮಾಹಿತಿ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಇನ್ನು ಎರಡನೆಯದು ಬಳ್ಳಾರಿ ಜಿಲ್ಲೆ. ಕರ್ನಾಟಕದ ಮತ್ತೊಂದು ಪ್ರಮುಖ ಜಿಲ್ಲೆ ಬಳ್ಳಾರಿ ಜಿಲ್ಲೆ. ಈ ಬಳ್ಳಾರಿ ಜಿಲ್ಲೆ 8ನೇ ಅತಿ ದೊಡ್ಡ ಜಿಲ್ಲೆ. ಕರ್ನಾಟಕದ 8ನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ ಅದು ಬಳ್ಳಾರಿ ಜಿಲ್ಲೆ. ಈ ಪ್ರದೇಶವು ವಿಜಯನಗರ ಅರಸರಿಂದ ಪ್ರಾಬಲ್ಯ ಹೊಂದಿದಂತಹ ಒಂದು ಜಿಲ್ಲೆ ಇದು. ಅದಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲೆ ಕೋಟೆಯಿಂದ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಬಳ್ಳಾರಿ ಕೋಟೆ ತುಂಬಾನೇ ಪ್ರಸಿದ್ಧವಾದಂತಹದ್ದು. ಆ ರೀತಿಯಾಗಿ ಬಳ್ಳಾರಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇನ್ನು ಮೂರನೆಯದು ಬೀದರ್. ಕರ್ನಾಟಕದ 3ನೇ ಜಿಲ್ಲೆ ಬೀದರ್. ಈ ಬೀದರ್ ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಪ್ರದೇಶ ಇದು. ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಜಿಲ್ಲೆ. ಈ ಜಿಲ್ಲೆಯು ಬಿದಿರು ಮತ್ತು ಕರಕುಶಲ ಕಲೆಗೆ ಹೆಸರುವಾಸಿಯಾಗಿದೆ. ನೋಡಿ, ಆ ಬೀದರ್ನ ಕರಕುಶಲ ಕಲೆ ತುಂಬಾನೇ ಹೆಸರುವಾಸಿಯಾದದ್ದು. ಇಲ್ಲಿ ಸಿಗುವಂತಹ ಬಿದಿರು ಕೂಡ ಅಷ್ಟೇ ಒಂದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಅದಷ್ಟೇ ಅಲ್ಲ, ಇದು ಶ್ರೀಮಂತ ಇತಿಹಾಸವನ್ನ ಕೂಡ ಒಳಗೊಂಡಿದೆ. ಯಾವುದು? ಬೀದರ್ ಜಿಲ್ಲೆ. ಇದಿಷ್ಟು ಬೀದರ್ ಜಿಲ್ಲೆ ಬಗ್ಗೆ. ನೋಡಿ, ಇದೊಂದು ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಜಿಲ್ಲೆ. ಹಾಗೇನೆ ಇದು ಒಂದು ಬಿದಿರು ಮತ್ತು ಕರಕುಶಲ ಕಲೆಗೆ ಹೆಸರುವಾಗಿರುವಂತಹ ಒಂದು ಜಿಲ್ಲೆ. ಹಾಗೇನೆ ಇದು ಶ್ರೀಮಂತ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ಜಿಲ್ಲೆ. ಇನ್ನು ನಂತರ ಬೆಂಗಳೂರು, ನಮ್ಮ ಹೆಮ್ಮೆಯ ಬೆಂಗಳೂರು. ಈ ಬೆಂಗಳೂರು ನಗರ ಭಾರತದ ಅತಿ ದೊಡ್ಡ 5ನೆಯ ಒಂದು ನಗರ. ನೋಡಿ, ಈ ಭಾರತದಲ್ಲೇ ಅತಿ ದೊಡ್ಡ ನಗರ ಯಾವುದು ಅಂದ್ರೆ, ಭಾರತದಲ್ಲಿ 5ನೆಯ ಅತಿ ದೊಡ್ಡ ನಗರ ಯಾವುದು ಅಂದ್ರೆ ನಮ್ಮ ಬೆಂಗಳೂರು ನಗರ. ಅದಷ್ಟೇ ಅಲ್ಲ, ಅತಿ ಹೆಚ್ಚು ಜನಸಂಖ್ಯೆಯನ್ನ ಒಳಗೊಂಡಿರುವಂತಹ ನಗರ. ಆ ಸ್ಥಾನಕ್ಕೆ ಬಂದಾಗ 3ನೆಯ ಸ್ಥಾನವನ್ನ ಪಡ್ಕೊಂಡಿದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದ 3ನೆಯ ನಗರ ಯಾವುದು ಅಂದ್ರೆ ಅದು ಬೆಂಗಳೂರು ನಗರ. ಇನ್ನು ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನ ನೀಡ್ತಾ ಇದೆ ನಮ್ಮ ಬೆಂಗಳೂರು. ನೋಡಿ, ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಬೆಂಗಳೂರು ಮಹತ್ವದ ಒಂದು ಕೊಡುಗೆಯನ್ನ ಕೊಡ್ತಾ ಇದೆ. ಅದಷ್ಟೇ ಅಲ್ಲ, ಇದನ್ನ ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಯಾವುದನ್ನ? ನಮ್ಮ ಬೆಂಗಳೂರನ್ನ. ನೋಡಿದ್ರಲ್ಲ, ಭಾರತದ ಅತಿ ದೊಡ್ಡ 5ನೇ ನಗರ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ 3ನೆಯ ನಗರ, ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ 3ನೆಯ ನಗರ, ಹಾಗೇನೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡ್ತಾ ಇರ್ತಕ್ಕಂತಹ ನಗರ. ಹಾಗೇನೆ ಇದನ್ನ ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಇನ್ನು ಕರ್ನಾಟಕದ 5ನೆಯ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂದ್ರೆ ಇದೊಂದು ಕೃಷಿ ಜಿಲ್ಲೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಕೃಷಿ ಜಿಲ್ಲೆಯಾಗಿದೆ. ಇದು ಕೈಗಾರಿಕೆ, ಡೈರಿ, ರೇಷ್ಮೆ ಕೃಷಿಗೆ ಅಪಾರವಾದಂತಹ ಕೊಡುಗೆಯನ್ನ ಕೊಡ್ತಾ ಇರ್ತಕ್ಕಂತಹ ಜಿಲ್ಲೆ ಇದು. ಹಾಗೇನೆ ಕೃಷಿ ಮತ್ತು ತೋಟಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.